ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪ ಸಣ್ಣದಾಗಿ ಶುರುವಾದ ರಸ್ತೆ ಗಲಾಟೆ ಕ್ಷಣಾರ್ಧದಲ್ಲೇ ರಕ್ತಪಾತಕ್ಕೆ ತಿರುಗಿದೆ. ಕಾರು ಮತ್ತು ಬೈಕ್ ಸವಾರರ ನಡುವೆ ಚಕಮಕಿ ನಡೆದಿದ್ದು ಕೊನೆಗೆ ರಾಡ್ನಿಂದ ಹಲ್ಲೆ ಮಾಡುವ ಹಂತಕ್ಕೆ ತಲುಪಿದೆ. ಜಿಮ್ ಟ್ರೈನರ್ ದೀಪರ್ ಜಾನ್ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಸ್ಕೂಟರ್ನಲ್ಲಿ ಬರುತ್ತಿದ್ದ ಬೈಕ್ ಸವಾರನಿಗೆ ಚಮಕ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಇದನ್ನೇ ಪ್ರಶ್ನಿಸಲು ಬಂದ ರೌಡಿ ಶೀಟರ್ ಆರಿಫ್ ಜೊತೆ ದೀಪರ್ ಜಾನ್ ಮಾತಿನ ಚಕಮಕಿಗೆ ಇಳಿದಿದ್ದಾನೆ. ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಹೊಡೆದಾಟ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಇಷ್ಟಕ್ಕೆ ನಿಲ್ಲದ ಗಲಾಟೆ ಮತ್ತಷ್ಟು ತೀವ್ರಗೊಂಡಿದೆ. ಆರಿಫ್ ಸಹೋದರ ಫಾರೂಕ್ ಕೂಡ ಸ್ಥಳಕ್ಕೆ ಬಂದಿದ್ದು ಪರಸ್ಪರರು ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ರಾಡ್ನಿಂದ ದೀಪರ್ ಜಾನ್ ತಲೆಗೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಫುಲ್ ಕುಡ್ದವನೆ ಕಾರಲ್ಲಿ ಬಂದು ಬರೀ ಚಮ್ಮಕ್ ಕೊಟ್ಕೊಂಡು ಬರ್ತಾ ಇದ್ನು. ಹೋಗೋ ಬರೋರ್ಗೆಲ್ಲ ಗಾಡಿ ಸ್ಲೋ ಮಾಡೋದು ನಿಲ್ಸೋದು ಮಾಡ್ತಾ ಇದ್ದ. ನಾವು 2 ವೀಲರಲ್ಲಿ ಬರ್ತಾ ಇದೀವಿ, ನಾನು ನಮ್ಮ ಹುಡುಗ ಬರ್ತಾ ಇದ್ರೆ ಸಡನ್ನಾಗಿ ಕಾರ್ ಕಾರ್ ನಿಲ್ಲಿಸ ಒಂದು ಹತ್ರ. ನಾವು ಆಯ್ತು ಅಂದ್ಬಿಟ್ಟು ಬಂದ್ಬಿಟ್ವಿ. ಯಾರೋ ಅಂದ್ಬಿಟ್ಟು ನಾವು ಗ್ಲಾಸ್ ಹತ್ಸಿದ ನೋಡಿಲ್ಲ. ಸೆಕೆಂಡ್ ಸತಿ ಬಂದ ಮತ್ತೆ ನಿಲ್ಲಿಸ ಗಾರ್ಡು ಗುದ್ದಿದ್ದು ನೋಡಿದ್ರೆ ನಾವು ಗುದ್ದಿದ್ರೆ ಆ ಕಡೆ ಹೋಗಿ ಬೀಳ್ತಾ ಇದೀವಿ. ನಾವು ಆ ಥರ ನಿಲ್ಲಿಸ ಲೇಡಿ ಪಿ ಸಿ ಒಬ್ಬರು ನೋಡ್ಕೊಂಡು ಹೋದ್ರು. ಆಯಿತು ಅಂದ್ಬಿಟ್ಟು ನಾವು ಪಾಸ್ ಆದ್ವಿ. ಸೇಮ್ ಬಂದು ಇಲ್ಲಿ ಅದೇ ಥರ ಮಾಡಿದ್ದು ಆಯಿತು ಅಂದ್ಬಿಟ್ಟು ನನ್ನ ಕೈ ತೋರಿಸಿ ಏನಪ್ಪ ಹಿಂಗೆ ಮಾಡ್ತಾಯಿದ್ದೆ ಅಂದರೆ ನೋಡಿರೋನೆ ಅವನು ಆಮೇಲೆ ಹಿಂಗೆ ಇತ್ಕೊಂಡು ಏನೋ ಹಿಂಗೆ ಗಿಂಡು ಅಂದ. ನಾನು ಇತ್ಕೊಂಡು ಇಳ್ದಿದ ತಕ್ಷಣ ನಾನೇನು ಮಾಡಿದೆ, ಅವ್ನು ಇಳಿದ್ಬಿಟ್ಟು ಹೊಡಿಯೋ ಥರ ಬಂದ. ನಾನು ರೇಟ್ ಹಾಕಿದೆ. ಅವ್ನು ಫಸ್ಟ್ ಎತ್ತಿದ್ದೆ ಅವ್ನ ಕೈ, ಯಾಕಂದ್ರೆ ನಮ್ಮ ಸೇಫ್ಟಿ ನಾವು ನೋಡಬೇಕು. ಬಂದಿದ್ದ ತಕ್ಷಣ ಕೈ ಎತ್ತು, ಯಾಕಂದರೆ ಜಿಮ್ಮರ್ ಅವನು ಫುಲ್ ಬಾಡಿ ಗಿಡಿ ಬಿಲ್ಡ್ ಮಾಡವನೆ. ಬಾಡಿ ಶಾಪ್ ಕೊಡೋ ಥರ ಬಂದ ನಮ್ಮ ಮೇಲೆ. ನಾನು ಒಬ್ಬನೇ ಇರೋದು, ಅವರಿಬ್ಬರು ಯಾರೋ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಮೇಲೆ ಆದ್ವಿ ಇಬ್ಬರು. ಆಮೇಲಿಂದ ಕಲ್ಲುಗಳಲ್ಲಿ ಅವ್ನಿಗೆ ಏಟು ಬಿತ್ತು ಅಷ್ಟೇ, ಇನ್ನೇನಾಗಿಲ್ಲ. ಇನ್ನು ರಾಡ್ನಿಂದ ಬಿದ್ದ ಏಟಿಗೆ ದೀಪರ್ ಜಾನ್ ತಲೆಗೆ ಗಂಭೀರ ಗಾಯವಾಗಿದೆ. ತಲೆಗೆ ಆಳವಾದ ಗಾಯವಾಗಿ ರಕ್ತಸ್ರಾವವಾಗಿದ್ದು ಗಾಯಾಳುವನ್ನ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆರಿಫ್ ಹಾಗೂ ಫಾರೂಕ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರನ್ನು ವಿಚಾರಣೆ ನಡೆಸಲಾಗುತ್ತಿದ್ದು ಗಲಾಟೆಗೆ ನಿಖರ ಕಾರಣವೇನು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಸುಳ್ಳು, ನಾನು ಯಾವ ಬೈಕಿಗೂ ಚಮಕ್ ಕೊಟ್ಟಿಲ್ಲ, ಏನಿಲ್ಲ. ನಾನು ಮುಂದೆ ಹೋಗ್ತಾ ಇದ್ದೆ, ಅವರೇ ಹಿಂದೆ ಬಂದು ಗುದ್ದಿದ್ರು. ನಾನು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕೇಳಿದೆ, ಯಾಕಪ್ಪ ಗುದ್ದಿದ್ಯಾ ಅಂತ ಹೇಳಿದರೆ ಅದು ಕೇಳಿದೆ. ಅವ್ರೇನೋ ಒಂದು ರೋಫ್ ಥರ ಮಾತಾಡಿದ್ರು. ನಾನೇನಕ್ಕಪ್ಪ ಹಂಗೆ ಮಾತಾಡ್ತೀಯ ಅಂತ ಹೇಳಿದ್ದಕ್ಕೆ ಅವರು ಒಂದು ಏಟ್ ಹಾಕಿದ್ರು. ನಾನು ಇಳಿದುಬಿಟ್ಟು ಒಂದು ಏಟ್ ಹಾಕಿದೆ. ಆಮೇಲಕ್ಕೆ ಹಂಗೆ ಕಿತ್ಲಾಡ್ತಾ ಇರುವಾಗ ಅವ್ರ ಅಣ್ಣ ಬಂದು ಲಾಡಲ್ಲಿ ತೊಗೊಂಡು ತಲೆಗೆ ಒಂದು 3 ಏಟು ಹಾಕಿದ್ದಾರೆ. ಅವ್ರ ಅಣ್ಣ ತಮ್ಮ ಬಂದು ನನಗೆ ಗೊತ್ತಿಲ್ಲ ನನಗೆ. ಸಣ್ಣದಾಗಿ ಶುರುವಾದ ರೋಡ್ ರೇಜ್ ಕ್ಷಣಾರ್ಧದಲ್ಲಿ ಹೊಡೆದಾಟಕ್ಕೆ ತಿರುಗಿ ರಾಡ್ನಿಂದ ಹಲ್ಲೆ ನಡೆಸುವ ಹಂತಕ್ಕೆ ತಲುಪಿದೆ. ರಸ್ತೆಯಲ್ಲಿ ಕ್ಷಣದ ಆವೇಶ ಎಂತಹ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಚಿಕ್ಕಬಳ್ಳಾಪುರದ ಈ ಘಟನೆ ಸಾಕ್ಷಿಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ఏమిటి వాడు పాడుకుంటుంది